ಅಭಿಮಾನಿಗಳಿಗೆ ಮತ್ತೆ ಶಾಕ್ ಕೊಟ್ಟ ಆರ್ಸಿಬಿ ವಿರುದ್ಧ ಗೆದ್ದು ಬೀಗಿದ ಸನ್ರೈಸರ್ಸ್ ಹೈದರಾಬಾದ್. ಟೇಬಲ್ ಟಾಪರ್ ಆಗುವ ಅವಕಾಶವನ್ನ ಕೈಚೆಲ್ಲಿದ ಆರ್ಸಿಬಿ. ಅಷ್ಟಕ್ಕೂ ಆರ್ಸಿಬಿ ಸೋಲಿಗೆ ಕಾರಣವೇನು, ಆರ್ಸಿಬಿ ಎಡವಿದ್ದಲ್ಲಿ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. IPL ಜಿದ್ದಾಜಿದ್ದಿಯಲ್ಲಿ ಆರ್ಸಿಬಿ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ 42 ರನ್ಗಳಿಂದ ಗೆದ್ದು ಬೀಗಿದೆ. SRH ಬಿಗ್ ಟಾರ್ಗೆಟ್ ಅನ್ನು ಬೆನ್ನು ಹತ್ತಿದ ಆರ್ಸಿಬಿ ಮತ್ತೆ ಟೇಬಲ್ ಟಾಪರ್ ಆಗುವ ಅವಕಾಶವನ್ನ ಮಿಸ್ ಮಾಡಿಕೊಂಡಿದೆ. ಟಾಸ್ ಗೆದ್ದ ಆರ್ಸಿಬಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಸನ್ರೈಸರ್ಸ್ ಹೈದರಾಬಾದ್ಗೆ ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶ ನೀಡಿತು. ಆರಂಭದಲ್ಲಿ ಆರ್ಸಿಬಿ ಬೌಲರ್ಸ್ ಹೈದರಾಬಾದ್ ಆಟಗಾರರನ್ನ ಕಟ್ಟಿಹಾಕಲು ಸರ್ವ ಪ್ರಯತ್ನ ಮಾಡಿದ್ರು. ಅಭಿಷೇಕ್ ಶರ್ಮಾ 34, ಟ್ರಾವಿಸ್ ಹೆಡ್ 17 ರನ್ಗಳಿಗೆ ಔಟ್ ಆದ್ರು. ಸನ್ರೈಸರ್ಸ್ ಸಂಕಷ್ಟದಲ್ಲಿದ್ದಾಗ ಇಶಾನ್ ಕಿಶನ್ ಅವರು ತಂಡಕ್ಕೆ ನೆರವಾದ್ರು. ಇಶಾನ್ ಕಿಶನ್ ಅವರು ಭರ್ಜರಿ ಅರ್ಧ ಶತಕದೊಂದಿಗೆ 5 ಸಿಕ್ಸರ್ ಹಾಗೂ 7 ಬೌಂಡರಿಗಳನ್ನು ಸಿಡಿಸಿದ್ರು. ಕೊನೆ ಓವರ್ವರೆಗೂ ಕ್ರೀಸ್ನಲ್ಲಿ ಉಳಿದ ಇಶಾನ್ ಕಿಶನ್ ಅವರು 94 ರನ್ಗಳ ಕಾಣಿಕೆ ನೀಡಿದ್ರು. ಇಶಾನ್ ಕಿಶನ್ ಅವರ ಅಮೋಘ ಬ್ಯಾಟಿಂಗ್ನಿಂದ ಸನ್ರೈಸರ್ಸ್ ಹೈದರಾಬಾದ್ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 231 ರನ್ ಗಳಿಸಿತು. ಆರ್ಸಿಬಿಗೆ 232 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ನೀಡಲಾಗಿತ್ತು. ಇನ್ನು ಆರ್ಸಿಬಿ 232 ರನ್ಗಳ ಟಾರ್ಗೆಟ್ ಅನ್ನು ಬೆನ್ನತ್ತಿದಾಗ ವಿರಾಟ್ ಕೊಹ್ಲಿ ಅವರು ಭರ್ಜರಿ ಓಪನಿಂಗ್ ನೀಡಿದ್ರು. 7 ಬೌಂಡರಿ ಹಾಗೂ 1 ಸಿಕ್ಸರ್ ಸಿಡಿಸಿದ ವಿರಾಟ್ ಕೊಹ್ಲಿ ಅಭಿಮಾನಿಗಳನ್ನ ರಂಜಿಸಿದ್ರು. 43 ರನ್ಗಳಿಗೆ ಕೊಹ್ಲಿ ಔಟ್ ಆಗ್ತಿದ್ದಂತೆ ಫಿಲ್ ಸಾಲ್ಟ್ ಅವರು ಆರ್ಸಿಬಿಗೆ ಆಸರೆಯಾದ್ರು. 5 ಸಿಕ್ಸರ್ ಹಾಗೂ 4 ಬೌಂಡರಿಯನ್ನ ಸಿಡಿಸಿದ ಫಿಲ್ ಸಾಲ್ಟ್ ಭರ್ಜರಿ ಅರ್ಧ ಶತಕವನ್ನ ಪೂರೈಸಿದ್ರು. ಇದಾದ ಮೇಲೆ ಮಯಾಂಕ್ ಅಗರ್ವಾಲ್ ಅವರು 11, ರಜತ್ ಪತಿದಾರ್ 18 ರನ್ಗಳಿಗೆ ಔಟ್ ಆದ್ರು. ರೋಮಿಯೋ ಶೆಫರ್ಡ್ ಅವರು 0 ಹಾಗೂ ಆರ್ಸಿಬಿ ನಾಯಕ ಜಿತೇಶ್ ಶರ್ಮಾ ಅವರು ಕೂಡ 24 ರನ್ಗೆ ತನ್ನ ವಿಕೆಟ್ ಒಪ್ಪಿಸಿದ್ರು. ಈ ಪಂದ್ಯದಲ್ಲಿ ರಜತ್ ಪತಿದಾರ್ ಬದಲಿಗೆ ಜಿತೇಶ್ ಶರ್ಮಾ ಅವರಿಗೆ ಮೊದಲ ಬಾರಿ ಆರ್ಸಿಬಿ ನಾಯಕನ ಪಟ್ಟ ಕಟ್ಟಿತ್ತು. ಟಾಸ್ ಗೆದ್ದ ಜಿತೇಶ್ ಶರ್ಮಾ ಬ್ಯಾಟಿಂಗ್ ಆಯ್ಕೆ ಮಾಡುವ ಬದಲು ಬೌಲಿಂಗ್ಗೆ ಹೋಗಿದ್ದು ಆರ್ಸಿಬಿ ತಂಡದ ಗೆಲುವಿಗೆ ದುಬಾರಿಯಾಗಿದೆ. SRH ಪರ ಇಶಾನ್ ಕಿಶನ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆರ್ಸಿಬಿ ತಂಡಕ್ಕೆ ಬ್ಯಾಟಿಂಗ್ ಹಾಗೂ ಗಾಯದ ಸಮಸ್ಯೆಯೇ ದೊಡ್ಡ ಸವಾಲಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.